ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ನಿಮ್ಗೆಲ್ರಿಗೂ ದ ಬೋರ್ಕರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ತಂದೆಯವರ ಕೈ ರುಚಿಯ ಇನ್ನೊಂದು ಅಡುಗೆ ಚಟ್ಟಂಬಡೆ, ಇದನ್ನು ಹೇಗೆ ಮಾಡೋದು ಅಂತ ನಿಮ್ಗೆಲ್ರಿಗೂ ಹೇಳ್ಕೊಡ್ತಾ ಇದ್ದೇನೆ. ಇದು ಮಳೆಗಾಲದ ಸಮಯದಲ್ಲಿ ಚುಟಿ ಚುಟಿ ಮಳೆ ಬರೋ ಹೊತ್ತಿಗೆ ಚಾದೊಟ್ಟಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ಗರಿಗರಿಯಾಗಿರ್ತದೆ, ಆಮೇಲೆ ರುಚಿ ಅಂತೂ ಅಪ್ರತಿಮವಾಗಿರ್ತದೆ. ಹಾಗಾದರೆ ಬನ್ನಿ ಈಗ ಅದರ ಪಾಕವಿಧಾನವನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಅದಕ್ಕೂ ಮುಂಚೆ ನಿಮಗೆ ನಮ್ಮ ಎಲ್ಲ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ನಮ್ಮ ಹೊಸ ಹೊಸ ವಿಡಿಯೋದೆಲ್ಲ ನೋಟಿಫಿಕೇಷನ್ಗಳು ಸಿಗ್ತಾ ಇರ್ತವೆ. ಹಾಗಾದರೆ ಬನ್ನಿ ಈಗ ಶುರು ಮಾಡೋಣ. ನೋಡಿ ವೀಕ್ಷಕರೇ, ಚಟ್ಟಂಬಡೆ ಮಾಡಲಿಕ್ಕೆ ನಾನು ಈ ಲೋಟದಲ್ಲಿ 1 ಲೋಟ ಆಗುವಷ್ಟು ಕಡಲೆಬೇಳೆಯನ್ನು ಒಂದು 2-3 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಈಗ ನೋಡಿ ಒಳ್ಳೆ ನೆಂದಿದೆ ಕಡಲೆಬೇಳೆ. ಇದರಲ್ಲಿ ಈಗ ನಾನು ಸ್ವಲ್ಪ ಕಡಲೆಬೇಳೆ ತೆಗೆದಿಟ್ಕೊಳ್ತೇನೆ. ಆಮೇಲೆ ಉಳಿದದ್ದು ನಾವು ರುಬ್ಕೊಳ್ಬೇಕು. ಈಗ ಇದರೊಟ್ಟಿಗೆ ಬೆರೆಸಲಿಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕರಿಬೇವಿನ ಎಲೆಯನ್ನು ಹೆಚ್ಚಿಟ್ಟಿದ್ದೇನೆ. ಇಲ್ಲಿ ಒಂದು ಹಸಿಮೆಣಸಿನಕಾಯಿ ಹೆಚ್ಚಿಟ್ಟಿದ್ದೇನೆ. ಒಂದು ಸಣ್ಣ ಶುಂಠಿ ತುಂಡನ್ನು ಹೆಚ್ಚಿಟ್ಟಿದ್ದೇನೆ. ಒಂದು ಸ್ವಲ್ಪ ಕೊಬ್ಬರಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ. ಈಗ ನಾವು ವಿಧಾನ ಶುರು ಮಾಡುವ. ಮೊದಲನೇದಾಗಿ ನಾನು ಮಿಕ್ಸಿಯಲ್ಲಿ ಈ ಕಡಲೆಬೇಳೆ ಇದೆಲ್ಲ ಇದನ್ನು ಸೇರಿಸಿಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೇನೆ. ನೀರು ಹಾಕದೆ ರುಬ್ಕೊಳ್ಬೇಕು. ಈಗ ಇದನ್ನು ನಾವು ತರಿತರಿಯಾಗಿ ರುಬ್ಕೊಳ್ಳುವ. ನಾನು ಒಂಚೂರು ಕೂಡ ನೀರು ಸೇರಿಸಲಿಲ್ಲ. ಈಗ ನೋಡಿ ವೀಕ್ಷಕರೇ, ನಾನು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡೆ. ಇದು ನಾವು ಮಿಕ್ಸಿಯಲ್ಲಿ ರುಬ್ಬೋದಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಕೆಲವೊಮ್ಮೆ ಆಗ್ತದೆ ಪೇಸ್ಟ್ ಥರ. ಆದರೆ ಇದನ್ನು ಕಡಿಯೋ ಕಲ್ಲಲ್ಲಿ ಮಾಡಿದರೆ ತುಂಬ ರುಚಿ ಆಗ್ತದೆ ಮತ್ತು ಸರಿಯಾದ ಹದದಲ್ಲಿ ನಾವು ರುಬ್ಬಲಿಕ್ಕೆ ಸಹ ಸುಲಭ ಆಗ್ತದೆ. ನಮ್ಮ ತಂದೆಯವರು ಇದನ್ನು ಕಡಿಯೋ ಕಲ್ಲಲ್ಲೇ ರುಬ್ಬಿ ಚಟ್ಟಂಬಡೆ ಮಾಡಿ ಕೊಡ್ತಿದ್ರು ಬಿಸಿ ಬಿಸಿ. ಈಗ ಸಹ ನನಗೆ ನೆನಪಾಗ್ತದೆ ಅದರ ರುಚಿ. ಅದು ನಮಗೆ ಆ ರೀತಿ ರುಚಿ ತರಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾಡುವ ಅಷ್ಟೇ. ಈಗ ನೋಡಿ ಇದು ತರಿತರಿಯಾಗಿ ರುಬ್ಕೊಂಡಿದ್ದೇನೆ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ಇದರೊಟ್ಟಿಗೆ ನಾನು ಇಲ್ಲಿ ನಾವು ತೆಗೆದಿಟ್ಟತ್ತಲ್ಲ ಇಡೀ ಕಡಲೆಬೇಳೆ, ಇದನ್ನು ಸಹ ಸೇರಿಸ್ತೇನೆ. ಹಾಗೂ ಇದಕ್ಕೆ ನಾನೀಗ ಇಲ್ಲಿ ನಾವು ಹೆಚ್ಚಿಟ್ಟಂಥ ಎಲ್ಲ ನೀರುಳ್ಳಿ ಇದೆಲ್ಲ ಇದನ್ನು ಸಹ ಹಾಕ್ಕೊಳ್ತೇನೆ. ನಮಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ನಾನು 1.5 ಚಮಚದಷ್ಟು ಸೇರಿಸ್ಕೊಂಡೆ. ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಸೇರಿಸ್ಕೊಳ್ಳಿ. ಈಗ ಇದೆಲ್ಲ ನಾವು ಬೆರೆಸ್ಕೊಳ್ಳುವ. ಹೀಗೆ ಸರಿಯಾಗಿ ಎಲ್ಲ ಕಡೆ ಬೆರೆಸ್ಕೊಳ್ಬೇಕು. ಉಪ್ಪು ಮತ್ತು ಈರುಳ್ಳಿ ಇದೆಲ್ಲವೂ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಇದೀಗ ಒಂದು 5 ನಿಮಿಷ ಬಿಡುವ. ಅಷ್ಟರಲ್ಲಿ ಎಣ್ಣೆ ಕಾಯ್ತದೆ. ಆಮೇಲೆ ಎಣ್ಣೆಯಲ್ಲಿ ಬಿಡಬೇಕು.
ಈಗ ನೋಡಿ ವೀಕ್ಷಕರೇ, ಎಣ್ಣೆ ನಾನು ಬಿಸಿಗೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗುವ ತನಕ ನಾವು ಇಲ್ಲಿ ನೋಡಿ ತಯಾರು ಮಾಡಿಟ್ಟಂಥ ಹಿಟ್ಟಿನಿಂದ ಉಂಡೆಗಳನ್ನು ಕಟ್ಕೊಳ್ಳುವ. ಸುಲಭ ಆಗ್ತದೆ ತಟ್ಟಿ ಬಿಡಲಿಕ್ಕೆ. ಹೀಗೆ ಮಧ್ಯಮ ಗಾತ್ರದ ಉಂಡೆಗಳನ್ನು ತಯಾರು ಮಾಡಿ ಇಟ್ಕೊಳ್ಳುವ. ನಮ್ಮ ತಂದೆಯವರು ಇದನ್ನು ತುಂಬ ಪ್ರಮಾಣದಲ್ಲಿ ಮಾಡ್ತಿದ್ರು. ತುಂಬ ಚಟ್ಟಂಬಡೆ ಒಂದೇ ಸರ್ತಿ ಅವರು ಮಾಡ್ತಾಯಿದ್ರು. ನಾನೀಗ ಸ್ವಲ್ಪ ಮಾಡ್ತಾಯಿದ್ದೇನೆ ಅಷ್ಟೆ. ಈಗ ಒಂದು ಸರ್ತಿಗೆ ಎಷ್ಟು ಉಂಡೆ ಆಯಿತು, ಇನ್ನು ಸ್ವಲ್ಪ ಹಿಟ್ಟು ಉಳಿದಿದೆ. ಅದನ್ನು ಎರಡನೇ ಇದಕ್ಕೆ ರೌಂಡ್ ಮಾಡ್ಕೊಳ್ತೇನೆ ನಾನು. ಈಗ ಇದನ್ನು ಎಣ್ಣೆ ಬಿಸಿ ಆಗ್ತಿದ್ದಾಗೆ ಒಮ್ಮೆ ತಟ್ಟಿ ಬಿಡುವ. ಎಣ್ಣೆ ಬಿಸಿಯಾಗಿದೆ. ಒಂಚೂರು ಎಣ್ಣೆಗೆ ಬಿಟ್ಟು ನೋಡಬೇಕು, ಆಗ ಗೊತ್ತಾಗ್ತದೆ ಬಿಸಿಯಾಗಿದೆ. ಈಗ ನಾವು ಇದನ್ನು ತಟ್ಟುವ ಮುಂಚೆ ನಾನು ಕೈಗೊಂಚೂರು ಎಣ್ಣೆ ಹಾಕ್ಕೊಳ್ತೇನೆ. ಇದು ಅಂಟ್ಕೊಳ್ಳಲ್ಲ. ಹೀಗೆ ಫಸ್ಟ್ ಒಂಚೂರು ಎಣ್ಣೆ ಹಚ್ಕೊಳ್ಳುವ. ಆಮೇಲೆ ಇದನ್ನು ಹೀಗೆ ತಟ್ಕೊಳ್ಬೇಕು. ದಪ್ಪ ದಪ್ಪವೇ ಇರಲಿ, ತುಂಬ ತೆಳ್ಳಗೆ ಮಾಡೋದಿಲ್ಲ ನಾನು. ದಪ್ಪ ದಪ್ಪವೇ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಇದನ್ನೀಗ ಎಣ್ಣೆಗೆ ಬಿಡ್ತೇನೆ. ಒಂಚೂರು ಹೊತ್ತಾದ್ಮೇಲೆ ನಾನು ಅದನ್ನು ಇನ್ನೊಂದು ಸೈಡ್ಗೆ ಹಾಕಬೇಕು. ಸ್ವಲ್ಪ ಕಾಯಬೇಕು. ಕೂಡಲೇ ನಾವು ಇದನ್ನು ಹಚ್ಚಿದರೆ ಇದು ತುಂಡಾಗುವ ಸಾಧ್ಯತೆ ಇರ್ತದೆ. ಈಗ ನಾನು ಇನ್ನೊಂದು ಬದಿ ಹಾಕ್ಕೊಳ್ತೇನೆ. ನೋಡಿ, ಈಗ ನಸು ಕೆಂಪು ಬಣ್ಣಕ್ಕೆ ಬಂತು. ಇನ್ನೊಂದು ನಿಮಿಷ ಸಾಕು. ತುಂಬ ಕೆಂಪು ಮಾಡಿದರೆ ಅದು ಕಟ್ಟಿ ಹೋಗ್ತದೆ, ರುಚಿ ಚೆನ್ನಾಗಿ ಬರುವುದಿಲ್ಲ. ಇಷ್ಟು ಸಾಕಾಗ್ತದೆ ಬಂದದ್ದು. ನೋಡಿ, ಇದನ್ನೀಗ ನಾನು ತೆಗಿತೇನೆ. ಈ ರೀತಿ ನಾನು ಹೊರೆ ಕಾಗದ ಹಾಕ್ಕೊಂಡಿದ್ದೇನೆ, ಅದರ ಮೇಲೆ ಹಾಕ್ತಾ ಇದ್ದೇನೆ. ಈಗ ಇನ್ನೊಂದು ಬಿಟ್ಕೊಳ್ತೇನೆ ಹೀಗೆ ತಟ್ಟಿ. ನಾನು ಕಡಾಯಿ ಸಣ್ಣದಿದೆ ಅಂತ ಒಂದೊಂದೇ ಬಿಡ್ತಾ ಇದ್ದೇನೆ. ನಿಮಗೆ ದೊಡ್ಡ ಕಡಾಯಿ ಇದ್ದರೆ 2-3 ಒಂದೇ ಸರ್ತಿಗೆ ಬಿಡಬಹುದು. ಇದು ನೋಡಿ ಗರಿಗರಿಯಾಗಿದೆ ಅಂತ ಅನಿಸ್ತಾ ಇದೆ. ಮಳೆ ಬರುವಾಗ ಇದು ತಿನ್ನಲಿಕ್ಕೆ ಅಂತೂ ತುಂಬ ಮಜಾ ಬರ್ತದೆ. ಈಗ ಇನ್ನೊಂದು ನಾನು ತೆಗೆದಿಡ್ತಾ ಇದ್ದೇನೆ. ನಾನು ಇದೇ ಥರ ಎಲ್ಲ ಕಾಯಿಸ್ಕೊಳ್ತೇನೆ, ಆಮೇಲೆ ಒಮ್ಮೆ ತೋರಿಸ್ತೇನೆ.
ವೀಕ್ಷಕರೇ ನೋಡಿ, ರುಚಿ ರುಚಿಯಾದಂಥ ಗರಿಗರಿಯಾದಂಥ ಚಟ್ಟಂಬಡೆ ತಿನ್ನಲಿಕ್ಕೆ ತಯಾರಾಗೋಯಿತು. ಸುಲಭವಾಗಿತ್ತು ನೋಡಿ ವಿಧಾನ. ನೀವು ಸಹ ಈ ಮಳೆಗಾಲದ ಸಮಯದಲ್ಲಿ ಚಹಾದೊಟ್ಟಿಗೆ ಇದನ್ನೊಮ್ಮೆ ಮಾಡಿ ತಿನ್ನಿ, ತುಂಬ ರುಚಿಕರವಾಗಿರುತ್ತದೆ. ಆಮೇಲೆ ಇದು ತುಂಬ ಹಳೆ ಕಾಲದ ಒಂದು ತಿಂಡಿ, ಹಾಗಾಗಿ ಎಲ್ರಿಗೂ ಸಹ ಇಷ್ಟ ಆಗ್ತದೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ಒಂದು ಹಳೆಯ ರುಚಿಕರವಾದಂತಹ ಪಾಕ ವಿಧಾನದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.